ಬಿಟ್ಬಿಟ್ಟು ವ್ಯಾಪಾರಕ್ಕೆ ಹೋಗಿದ್ರ ಆಮೇಲೆ ಹೊಡಿತೀನಿ ಮೊಕ್ಕ ಸರಿಯಾಗಿ ಆಮೇಲೆ ಬಿಟ್ಕೊಡೋದು ಸರಿಯಾಗಿ ಹೊಡಿತೀನಿ ಏನಂತ ಬಿಟ್ಬಿಟ್ಟು ವ್ಯಾಪಾರಕ್ಕೆ ಹೋಗಿದ್ರ ಆಮೇಲೆ ಹೊಡಿತೀನಿ ಮೊಕ್ಕ ಸರಿಯಾಗಿ ಆಮೇಲೆ ಬಿಟ್ಕೊಡೋದು ಸರಿಯಾಗಿ ಹೊಡಿತೀನಿ ಏನಂತ ಅಲ್ವಾ ಕಿತಾಪತಿ ಹೆಂಗ್ ಸಲ್ವ ಗೈಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ತಾನೇ ಜಸ್ಟ್ ಎದ್ದೆ. ಟೈಮ್ ಬಂದು 4:15. ಇವಾಗ ನಾವು ಮಾರ್ಕೆಟ್ಗೆ ಹೋಗ್ಬಿಟ್ಟು ತರಕಾರಿ ಎಲ್ಲ ತಗೊಂಡು ಬರಬೇಕು ಅಂಗಡಿಗೆ. ಬನ್ನಿ ಹೋಗೋಣ ಗೈಸ್. ಇವಾಗ ನಾನು ಅಪ್ಪನ್ನ ಮಾರ್ಕೆಟ್ ಕರ್ಕೊಂಡು ಹೋಗೋಕ್ಕೆ ಮನೆ ಹತ್ರ ಬಂದಿದ್ದೀನಿ. ಇವಾಗ ಅಪ್ಪನ್ನ ಮನೆ ಇವಾಗ ಅಪ್ಪನ ಕರ್ಕೊಂಡು ಹಂಗೆ ಚಿಕ್ಕಪ್ಪನ ಕರ್ಕೊಂಡು ಹೋಗ್ಬೇಕು. ನೋಡಿದ್ರಲ್ಲ ನಮ್ಮಪ್ಪ ಇವಾಗ ತಾನು ಬಂದ್ರು. ಜೀವ ಜೀವ ನಮ್ ದೈವ ಕಣು ಇವನು. ಫೋನ್ ಮಾಡಿಲ್ವಾ? ಯಾಕ ಎತ್ಕೊಂಡು ಮಾಡೋದು ಯಾಕಪ್ಪ? ಅವಾಗ ಅವ್ರು ಮಾಡ್ಬೇಕು ತಾನೆ. ಹಾಂ ತೊಂದರೆ ಇರೋರು ಹಂಗೆ ನಾವೇ ಬೇಲ್ ಬಿದ್ದು ಕರ್ಕೋಬೇಕು. ಸರಿ ಗೈಸ್, ಇವಾಗ ತಾನೇ ಮಾರ್ಕೆಟ್ ಬಂದು ಇವಾಗ ಐಟಮ್ ಎಲ್ಲ ತಗೊಳ್ಬೇಕು. ಬನ್ನಿ ತರಕಾರಿ ಎಲ್ಲ ತಗೊಳ್ಳೋಣ. ಇನ್ನೂ ಬಾಗಿಲುಗಳೇ ತೆಗಿಲ್ಲ. ಸೊ ಬಾಗಿಲಂತೀನಿ ಓಪನ್ ಮಾಡಿಲ್ಲ. ಇಲ್ಲಿ ತಗೋಬೇಕು. ಈಗ ಸೊಪ್ಪು ಹತ್ರ ಹೋಗ್ತಾ ಇದ್ದೀನಿ. ಸೊಪ್ಪೆಲ್ಲ ತಗೊಳ್ಬೇಕು. ಸೊಪ್ಪು ಕಿರ್ಕಿರಿ ಹೆಂಗೆ? 2 ರೂಪಾಯಿ 60 ಚೌಕಸಿ ಮಾಡಿದ್ರೆ ನಮ್ಗೆ ಒಂದು ಸ್ವಲ್ಪ ನಾಳೆ ಸಿಗೋದು. ಅಣ್ಣ ಕಿಲ್ಕಿರಿ ಹೆಂಗೆ? 180 60 ಇಲ್ಲೋಣ. ಟ್ರೈ ಬೇಡ, ನಮ್ಗೆ ಒಂದು 20 ಸಾಕು. ಹಾಂ ಹಿಂಗೆ ಸಬ್ಸಿಗೆ 2.5 ಕಮ್ಮಿ ಮಾಡ್ಕ್ಯಾ? ಎಲ್ಲ ಇದಾಗ್ಬಿಟ್ಟೈತಲ್ಲ. ಸೊಪ್ಪು ಚೆನ್ನಾಗಿರೋದಿದೆಯಾ? ಮಿನರಲ್ ವಾಟರ್ ಹಾಕಿ ಬೆಳೆಸಿರೋದು. ತಗೊಳಗ ಎಲ್ಲಿಗೆ ಹೋಗೋಣ ಇವಾಗ? ಬೇರೆ ಕಡೆ ಸಬ್ಸಿಗೆಲ್ಲ ಒಂದು ಸ್ವಲ್ಪ ಎಲ್ಲ ಒಣಗೋಗ್ಬಿಟ್ಟಿತ್ತು ಫುಲ್ಲು. ಅದಂತೂ ಮಧ್ಯಾಹ್ನ ಗಂಟೆ ಇರಲ್ಲ ಅಷ್ಟೇ. ಮುಂದೆ ಇದೆ ತಗೊಂಡು ಸೊಪ್ಪುಗಳು ಬೇಜಾರು ಮುಂದೆ ಅಂತ ಇದೆ. ತಗೋಣ. ಕಿರ್ಕಿರಿ ಅಣ್ಣ? ಹಾಂ ಕಮ್ಮಿ ಇಲ್ಲೋಣ? 60 ಮಾಡ್ಕೋಣ. ಮೆಂತೆ ಹಾಕೋಣ ಒಂದು 20. ಇವಾಗ ತಾನೆ ಸೊಪ್ಪೆಲ್ಲ ತಗೊಂಡೆ. ಇವಾಗ ಕ್ಯಾರೆಟು ಬೀಟ್ರೂಟ್ ಎಲ್ಲ ತಗೋಬೇಕು. ತರಕಾರಿ ಐಟಮು ಒಳಗಡೆ ಹೋಗ್ಬೇಕು. ಇವಾಗ ಓಪನ್ ಮಾಡಿದ್ರು ಎಲ್ಲರೂ. ಬನ್ನಿ ಇವಾಗ ಕ್ಯಾರೆಟ್ ತಗೊಳ್ಳೋಣ. ಇವಾಗ ಕ್ಯಾರೆಟ್ ಹೆಂಗೆ? ಹಾಂ 50 ನೋಡಿ, ಅಲ್ಲಿ 50 ಆಗಿದೆ. ಇನ್ನೂ ಕಮ್ಮಿ ನೋಡೋಣ. ಇವಾಗ ಕ್ಯಾರೆಟ್ ತಗೋಬೇಕು. ಬನ್ನಿ ಕ್ಯಾರೆಟ್ ತಗೊಳ್ಳೋಣ. ಅಲ್ಲಿ ಹೋಗ್ತಾ ಶುಂಠಿ 40 ಆಗುತ್ತದೆ. ಈ ಕಡೆಯಿಂದ ಸೈಡಲ್ಲಿ ಹೋಗೋಣ. ಹಬ್ಬ ಮತ್ತೆ ರಾಂಗ್ ಕ್ಯಾರೆಟ್ ಇಲ್ಲ ಆ್ಯಕ್ಚುಲಿ. ಹೋಗ್ತಾ ಕ್ಯಾರೆಟ್ ಹೋಗೋಣ. ನೆಕ್ಸ್ಟ್ ಸಾಲಿಗೆ ಹೋಗೋಣ ಬನ್ನಿ. ಇವಾಗ ಅಲ್ಲೆಲ್ಲ ಕ್ಯಾರೆಟ್ ಎಲ್ಲ ಇದೆ. ಅಣ್ಣ ಕ್ಯಾರೆಟು
ಎಲ್ಲ ದಪ್ಪ ಆಗ್ಬಿಡೋರಣ. ಬರ್ತೀನಿ ರೀ, ಬೇಡ ಬರ್ತೀನಿ ಅಣ್ಣ. ಐಟಮ್ ಚಿಕ್ಕ ಅಣ್ಣ ಚಾಕ್ಲೇಟ್ ತಂದಿಲ್ವಾ? ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಚಾಕ್ಲೇಟ್ ಇಲ್ಲ? ಚಾಕ್ಲೇಟು ಚಾಕ್ಲೇಟ್ ಇಲ್ವಣ? ಚಾಕ್ಲೇಟ್ ಅಂತಂದರೆ ಏನಂತಂದರೆ ಇನ್ನೂ ಚೆನ್ನಾಗಿರುತ್ತೆ ಅದು ಕ್ಯಾರೆಟು. ಅದೊಂದು ಸ್ವಲ್ಪ ರೇಟ್ ಜಾಸ್ತಿ. ಇಲ್ಲಿ ನೋಡೋಣ ಬನ್ನಿ ಅಣ್ಣ, ಹೆಂಗಿದೆ ಕ್ಯಾರೆಟು? ಕಮ್ಮಿ ಇಲ್ವಣ? ನಮ್ಮ ಮಾವನ ಮಗಳು ನೀನು ಬಂದು ಪುಕ್ಸಾಟ ಎತ್ಕೊಂಡೋಗ್ಬಿಡು. ಅಣ್ಣ ಕಮ್ಮಿ ಇಲ್ವಾ? ರೋಡ್ ಒಂದು ಮೊಣಬೇಕು. ಅಷ್ಟೊಳಗೆ ಮನೆ ಇವಾಗ ಬೇರೆ ಕಡೆ ತಗೋಣ. ಹಿಂಗೆ ಚೌಕಸಿ ಮಾಡಿದ್ರೆ ಎಲ್ಲ ಒಬ್ರಲ್ಲ ಒಬ್ರು ಹತ್ರ ತಗೋಬೋದು. ಇಲ್ಲ ಹಂಗೆ ಹೋದ್ರೆ ಏನೋ ಆಮೇಲೆ ಬೀಟ್ರೂಟು ಎಲ್ಲನೂ ತಗೋಬೇಕು. ಅಲ್ಲಿ ಹೋಗ್ತಾ ತಗೋಣ. ಇಲ್ಲೇನೋ ಎಷ್ಟೊಂದು ಐಟಮ್ ಕಾಣ್ತಾ ಇಲ್ಲ. ಮುಂದೆ ಹೋಗೋಣ ಬನ್ನಿ. ಬೇರೆ ಬೇರೆ ಐಟಮ್ಗಳನ್ನ ಕೂಡ ತಗೋಬೇಕು. ಇವಾಗ ಬೇರೆ ಅಷ್ಟೇ ಬೆಳಕಾಗ್ಬಿಟ್ಟೈತೆ. ಯಾಕಂದ್ರೆ ಇಲ್ಲ ವಾಕಿಂಗ್ ಹೋಗೋರು ಬೇಗ ಹೊಂಟೈತಾರೆ. ಏನಕ್ಕ? ಹಾಂ, ಏನಕ್ಕೆ ಇವತ್ತು ಜನ ರಸು ನಿಮ್ಮ ಅಂಗಡಿಲಿ? ಇವತ್ತು ಜಸ್ಟು ಮಾರ್ಕೆಟಿಂದ ಐಟಮ್ ಎಲ್ಲ ತಗೊಂಡು ನೋಡಿ ಆಟ ಹಾಕ್ತಿದ್ದೀನಿ. ಇವಾಗ ನಾವು ಮಾರ್ಕೆಟಿಂದ ಅಂಗಡಿ ಹತ್ರ ಹೋಗ್ಬೇಕು. ಅಂಗಡಿಲಿ ಹೋಗಿ ಅಲ್ಲಿ ಮುಂದೆ ಏನು ಅಂತ ಹೇಳ್ತೀನಿ ಬನ್ನಿ ಗೈಸ್. ಇವಾಗ ತಾನೇ ಜಸ್ಟು ತರಕಾರಿ ತಂದುಬಿಟ್ಟು ಮಾರ್ಕೆಟಿಂದ ಬಂದೆ, ಅಂಗಡಿ ಹಾಕ್ಬಿಟ್ಟು. ಇವಾಗ ನಾನು ಚೆರಿನ ವಾಕಿಂಗ್ ಮಾಡಿಸ್ಕೊಂಡು ನೋಡಿ, ಚೆರಿ ವಾಕಿಂಗ್ ಮಾಡ್ತಿದ್ದಾಳೆ. ಈಗ ಚೆರಿನ ವಾಕಿಂಗ್ ಮಾಡಿಸಿ ನಾನಿವಾಗ ಮನೆಗೆ ಹೋಗಿ ಫ್ರೆಶಪ್ ಆಗಿ ಇವಾಗ ಜಿಮ್ಗೆ ಹೋಗಬೇಕು. ಯಾಕಂತಂದರೆ ಲಾಂಗ್ ಟೈಮ್ ಒಂದು ವಾರ ಆಯಿತು ನಾನು ಜಿಮ್ಗೆ ಹೋಗಿ. ಒಂದು ವಾರದಿಂದ ಜಿಮ್ಗೆ ಹೋಗಿಲ್ಲ. ಇವತ್ತು ಹೋಗೋಣ ಅಂದ್ಕೊಂಡು ಹೋಗ್ತಾಯಿದ್ದೀನಿ. ಬನ್ನಿ, ಹೊಟ್ಟೆನ ರೆಡಿ ಮಾಡ್ಕೊಳ್ತಾಯಿದ್ದೀನಿ ಜಿಮ್ಗೆ. ಬಿಫೋರ್ ಹೋಗೋಕ್ಕೆ ತಿನ್ನೋಕ್ಕಿಂತ ಮುಂಚೆ ತಿನ್ನಬೇಕಲ್ಲಪ್ಪ. ಇಲ್ಲಾಂದರೆ ಇವತ್ತಿದೆ ಪ್ರೋಟೀನ್ ಇರುತ್ತೆ ನನಗೆ. ಯಾಕಂದರೆ ಡ್ರೈ ಫ್ರೂಟ್ಸ್ ಎಲ್ಲ ಖಾಲಿ ಆಗಿಬಿಟ್ಟೈತೆ. ಹೋಗಿ ಸಿಟಿಗೆ ಹೋಗಿ ತರಬೇಕು. ಗೈಸ್, ಇವತ್ತು ನನಗಿದೆ ಪ್ರೋಟೀನು. ಇವತ್ತು ಡ್ರೈ ಫ್ರೂಟ್ಸ್ ಏನಿಲ್ಲ, ಎಲ್ಲ ಖಾಲಿ ಆಗಿಬಿಟ್ಟೈತೆ. ಹೋಗಿ ಇವಾಗ ಜಿಮ್ ಮುಗಿಸ್ಕೊಂಡು, ಆಫ್ಟರ್ ಜಿಮ್ ಮುಗಿಸ್ಕೊಂಡು ಮಾರ್ಕೆಟ್ಗೆ ಹೋಗಿ ಡ್ರೈ ಫ್ರೂಟ್ಸ್ ಎಲ್ಲ ತಗೊಂಡು ಬರಬೇಕು. ಜಸ್ಟು ಜಿಮ್ಮಿಂದ ಹೊರಗಡೆ ಬಂದೆ. ಇವಾಗ ಹೋಗ್ಬೇಕು. ಊರಲ್ಲಿ ಗದ್ದೆ ಕುಯ್ಸ್ಬೇಕಂತೆ, ನಾನೇ ಹೋಗ್ಬೇಕು. ಬನ್ನಿ ಹೋಗೋಣ. ಗೈಸ್, ಏನು ಗೊತ್ತಾ, ನಾನು ಮನೆಯಿಂದ ಹೊರಟಾಗ ಫುಲ್ ಬಿಸಿಲು ಹೊಡಿತಿತ್ತು. ಇವಾಗ ನೋಡಿ ಜಸ್ಟ್ ಮಳೆ ಹುಯ್ಯೋಕೆ ಸ್ಟಾರ್ಟ್ ಆಗ್ಬಿಟ್ಟೈತೆ. ಇವಾಗ ಅಪ್ಪ ಹೇಳ್ತು ತಾಟ ಎತ್ಕೊಂಡು ಬಾ ಊರ್ಗಡೆ ಹೋಗೋಣ ಅಂತ. ತಾಟ ಎತ್ಕೊಂಡು ಈಗ ಅಪ್ಪನ್ನು ಕರ್ಕೊಂಡು ಊರಿಗೆ ಹೋಗಿ ಗದ್ದೆ ಕುಯ್ಸ್ಬೇಕು. ಗದ್ದೆ ಕುಯ್ಸ್ಬಿಟ್ಟು ಅಲ್ಲಿ ನಮ್ಮೂರನ್ನ ನಿಮ್ಗೆ ಒಂದ್ಸಲ ತೋರಿಸ್ತೀನಿ ಬನ್ನಿ, ನಮ್ಮೂರು ಯಾವ ಥರ ಇರುತ್ತೆ ಅಂತ. ಲೆಟ್ಸ್ ಗೋ. ತೋರ್ಸ್ ನಡಿಯೋ. ಎಲ್ಲಿಗೆ ತೋರ್ಸ್ ನಡಿಯೋ ನಿಮ್ಮ ಗೈಸ್. ನಾನು ತಾನು ಇವಾಗ ಜಸ್ಟು ಗದ್ದೆ ಹತ್ರ ಬಂದೆ. ಬರ್ತಾ ಚಿಕ್ಕಪ್ಪ ತಾಟ ತಗೊಂಡು ಬಂದರು. ಹಂಗೆ ತಾಟ ಎತ್ಕೊಂಡು ಇವಾಗ ಹೋಗ್ತಾಯಿದೆ. ಆಲ್ಮೋಸ್ಟ್ ಎಲ್ಲರೂ ಕುಯ್ಸ್ಬಿಟ್ಟೆ ಅಕ್ಕಪಕ್ಕ. ನಮ್ಮದೇ ಇನ್ನೂ ಕೂದಿರಲಿಲ್ಲ. ಇವಾಗ ಜಸ್ಟು ಮಿಷಿನ್ ಬಂದು ನಮ್ಮ ಗದ್ದೆ ಹತ್ರ ಬಂದಿದೆ. ಬನ್ನಿ ಅಲ್ಲೋಗಿ ನೋಡೋಣ. ಕೆಳಗಡೆ ನೋಡ್ತಿದ್ದೀರಲ್ಲ, ಹುಲ್ಲು ಬೀಳ್ತಿರೋದು. ಅಲ್ಲಿ ಒಂದು ಸ್ವಲ್ಪ ಭತ್ತ ಕೊಡಲು ಬೀಳ್ತಿತ್ತು. ಅದನ್ನ ನಾವು ಅಕ್ಳು ಅಂತ ಹೇಳ್ತೀವಿ. ಚಿಕ್ಕ ವಯಸ್ಸಲ್ಲಿ ನಾವು ಸ್ಕೂಲಿಂದ ಬಂದ ತಕ್ಷಣ
ಅಲ್ಲಿರೋ ಆಕಳನ್ನೆಲ್ಲ ಹಾಯ್ಕೊಂಡು ಅಂಗಡಿಗೆ ಹಾಕ್ತಿದ್ವು. ಆವಾಗ ಅವ್ರು ನಮಗೆ ಕೆ ಜಿಗೆ 15 ರೂಪಾಯಿ ಹಂಗೆ ಮಾರ್ತಾಯಿದ್ವು. ಮೊಟ್ಟೆ ಕೊಡ್ತಿಲ್ಲ ಅಂತ ಹೋಯ್ತಿಲ್ಲ ನೀನು? ಮೊಟ್ಟೆ ಕೊಟ್ಟರು ಹೋಯ್ತಿದ್ದಾ? ಹಾಂ, ಏನಕ್ಕೆ ರಜೆ ಇವತ್ತು? ಹಾಂ, ರೇಷನ್ನ ಯಾರು ಕೊಡಬೇಕು? ನೀ ಕೊಡ್ಬೇಕಾ? ನೀನಾ? ಏನಕ್ಕೆ ಚಿಕ್ಕ ಪೋಟ? ಹ್ಞೂ, ನಿಮ್ಮ ಅಮ್ಮನ್ನೇ ಬೇಯಿಸ್ಕೊಡು ಅಂತನೂ ಬೇಯಿಸ್ಕೊಡಮ್ಮ, ನಾನು ತಗೊಂಡೋಯ್ತು. ಹಾಂ, ಮಿಸ್ ಬಂದ್ರ ಅದಕ್ಕೆ ನೀನು ಸುಶೋರ್ಗೆ ಹೋಗಿಲ್ವಾ? ಅವೆಲ್ಲ ಕಿತಾಪತಿ ಹೆಂಗ್ಸು? ಅವೆಲ್ಲ ಕಿತಾಪತಿ ಹೆಂಗ್ಸು ಸ್ಕೂಲ್ಗೆ ಹೋಗಿದ್ದಾಳ? ಹಾಂ, ಬರೋದು ಕಿತಾಪತಿ ಹೆಂಗ್ಸು ಅಲ್ವಾ? ಕಿತಾಪತಿ ಹೆಂಗ್ಸಲ್ವ? ಯಾಕ? ಅದು ಬಾಚನ್ ಕರ್ಕೊಂಡು ಉಳ್ಕೊಂಡಳ, ಉಳ್ಕೊಂಡು ಬಿಡಿಸ್ಬೇಕು ಯಾಕೆ ಜೋಟ್ನೆಲ್ಲ ಕಿತ್ಕೊಂಡು ಜಾಸ್ತಿಗೆ ಬಾಚನ್ನ ಎಲ್ಲವೇ ಉದ್ರೋಯ್ತು. ಅಯ್ಯೋ, ಉದ್ರೋಗಿದ್ದ? ಉದ್ರೋಗದ ಹೊಸಿ ಜುಟ್ಟದ ಅಷ್ಟೇ. ಅಯ್ಯೋ, ಇದು ಇರೋ ಎಲ್ಲ ಜೊಟ್ನು ನೀನೇ ತರದಾಕ್ಬಿಡ ಅಂತಾಗೆ. ನಮ್ಮ ಹೊಸಿ ಜೋಟ್ನೆಲ್ಲ ಕಿತ್ತಾಕ್ಬಿಟ್ಲಾ? ಇಲ್ಲಿ ಬ್ಯಾಗ್ ಇರ್ತದಲ್ಲ, ಅದೇ ಹೊಸಿ ಕಿತ್ತೋಯ್ತು. ಹೌದಾ? ಈಗ ಜೀಪು ಓಡಾಡಲ್ವ ಇದ್ರಲ್ಲಿ ನೀನು? ಓಡಾಡಲ್ಲ. ಮತ್ತೆ ಯಾತಿ ತರ್ಸ್ಕೊಂಡ ಮತ್ತೆ ಮೈಸೂರಿಂದ? ಹಾಂ, ಅದ್ರ ಪಾಪನ ಕೊಂಡಿಸ್ಕೊಂಡು ತಳ್ಳಾಡ್ತೀವಿ, ಅದ್ರ ನಾಮ ಕೊಟ್ಕೊಂಡು ತಳ್ಳಾಡ್ತೀವಿ. ಹೋಗ್ಬೇಡ ನೀನಾದ ಜಾತಿ ಓಡಾಡ್ತಿದೆ. ನಿನ್ನಿಷ್ಟ ಓಡಾಡ್ತಿದ್ದೇನೋ? ನಾವು ಓಡಾಡಿಗಿಲ್ವಾ? ಹಾಗಾರ ನಮ್ಮ ಕೆಲ್ಸಗಳಿರಲ್ಲನು. ಹಾಂ, ಹಾಂ, ಯಾರ ನೀನು ಹೇಳ್ದಾಗ ನಾವು ಕೇಳ್ಬೇಕಾ? ಅಧಿಕಾರ ಇಲ್ಲ ಅಂದ್ರೆ ಯಾರಾಗರವ? ಯಾರವ ಅಧಿಕಾರ ಇಲ್ಲ ಅಂದ್ರೆ ಏನರ್ಥ ಆಗರ? ಅಧಿಕಾರ ಇಲ್ಲ ಅಂದ್ರೆ ಬಾ ಒಂದು ವಿಡಿಯೋ ಹಾಕಿ ನೋಡವಲ್ಲಿ. ಯಾಕಂದ್ರೆ ಓಡಾಡೋ ಅಂದ್ರ ಎಲ್ಗೋಗಂತಾಗಾರ ಕಾಲು ಉರಿತಾರ ಟಿವಿ ಓದ್ಕದ ಕಣ್ಣು ಗಂಟು ನೋಡ್ದಕ್ಕೂ ಸಣ್ಣ ಬಗನ ಉತ್ರಗಡೆ.